ಇವತ್ತು ಕನ್ನಡಕ್ಕೆ ಯಾವ ಭಾಷೆಗೂ ಇಲ್ಲದ 8 ಜ್ಞಾನಪೀಠ ಬಂದಿದೆ ಅನ್ನೋದಾದರೆ, ಕನ್ನಡದ ಸಾಹಿತ್ಯ ಇನ್ನೊಂದು 100 ಜ್ಞಾನಪೀಠವನ್ನು ತಗೊಳ್ಳುವಂಥ ಶಕ್ತಿ ಕನ್ನಡಕ್ಕಿದೆ ಅನ್ನೋದಾದರೆ, ತಮಿಳು ಕೇಳೋಣ ಎಷ್ಟು ಜ್ಞಾನಪೀಠ ಬಂದಿದೆ, ತಮಿಳು ಭಾಷೆ ಇತಿಹಾಸ ಏನು ಅನ್ನೋದು ಹೇಳಲಿ ಕಮಲಾಸನ್ನು, ನಾವು ಬೇಡ ಅಂತ ಹೇಳಲ್ಲ. ಆದರೆ ಕನ್ನಡದ ತಂಟೆಗೆ ಕಮಲಾಸನ್ನಾಗಲಿ ಯಾರೇ ಆಗಲಿ ಗೊತ್ತಿಲ್ಲದಲೇ ಮಾತಾಡೋದನ್ನ ಮೊದಲು ನಿಲ್ಲಿಸಿ. ಕಮಲಾಸನ್ ಇವತ್ತು ತಮಿಳರನ್ನ ಹೋಲೈಸ್ಲಿಕ್ಕೋ ಇಲ್ಲ ತಮಿಳ್ನಾಡಲ್ಲಿ ಒಂದು ಪಕ್ಷ ಕಟ್ತಾ ಇದನ್ನೋ ಕಾರಣಕ್ಕೋ ಕನ್ನಡದ ಭಾಷೆಯ ಬಗ್ಗೆ ಲಘುವಾಗಿ ಮಾತಾಡೋದಿದೆಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಕಮಲಾಸನ್ ಅವರೇ, ತಿಳ್ಕೊಳ್ಳಿ. ನೀವು ಕನ್ನಡದ ಭಾಷೆಯ ಮೂಲವನ್ನು, ಕನ್ನಡದ ಭಾಷೆಯ ಇತಿಹಾಸವನ್ನು ನೀವು ತಿಳ್ಕೊಳ್ಳಿ. ಕನ್ನಡ ಯಾವ ಕಾಲಕ್ಕೆ ಹುಟ್ಟಿದ್ದು, ಅದಕ್ಕೆ ಯಾವ ಮೂಲ ಬಂದಂಥದ್ದಲ್ಲ, ಅದು ಕನ್ನಡ. ಅದಕ್ಕೆ ಸ್ವಂತಿಕೆ ಇದೆ. ಅದು ಯಾವುದೇ ಸಂಸ್ಕೃತದ ಪ್ರಭಾವವೋ ತಮಿಳಿನ ಪ್ರಭಾವವೋ ಇಲ್ಲ ಇನ್ಯಾವುದರ ಪ್ರಭಾವದಿಂದ ಹುಟ್ಟುಕೊಂಡಂಥ ಭಾಷೆ ಕನ್ನಡ ಅಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.